ಇವತ್ತು ಬೆಳಗ್ಗೆ ಎದ್ದು ನೋಡಿದ್ರೆ ಫುಲ್ಲು ನೀರು ಮನೆ ಮುಂದೆ. ಸಿಕ್ಕಾಪಟ್ಟೆ ಮಳೆ ಬಂದೈತೆ ರಾತ್ರಿ. ಕರೆಂಟ್ ಇಲ್ಲ, ನಿದ್ದೆ ಇಲ್ಲ, ಏನೇನೂ ಇಲ್ಲ ನಮಗೆ. ಅದನ್ನೆಲ್ಲ ನೋಡ್ಕೊಂಡು ಸೀದಾ ಹೊಳಲ್ಕೆರೆಗೆ ಹೋಗೋಣ ಅಂತ ರೆಡಿ ಆದೆ. ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದೆ, ಅದಕ್ಕೆ ಹೊಳಲ್ಕೆರೆಗೆ ಹೋಗ್ಬೇಕು ಅಂತ. ನಮ್ಮ ಹುಡುಗ ಕಾರ್ ತಂದ ಅಷ್ಟೊತ್ತಿಗೆ ಹೋಗೋಣ ಅಂತ ಹೊರಟ್ವಿ. ಏನು ಬೇಕಾದ್ರೂ ಹುಡುಕ್ಬೋದು, ಈ ಜಾಗಗಳು ಹುಡುಕೋಕ್ಕಾಗಲ್ಲ. ಸಂಧಿ ಮೂಲೆಗಿರ್ತವೆ. ಹುಡುಕಿ ಸಾಕಾಗೋತು. ಕೊನೆಗೆ ಭಾಳ ಹೊತ್ತಾದ್ಮೇಲೆ ಹುಡುಕಿದ್ವಿ. ಫ್ಲಿಪ್ಕಾರ್ಟ್ ಆಫೀಸಿಗೆ ಹೋಗ್ಬೇಕಾಗಿತ್ತು, ಹಂಗಾಗಿ. ಅದಾದಮೇಲೆ ಪ್ರಾಡಕ್ಟ್ ಇಸ್ಕೊಂಡು ಓಪನ್ ಮಾಡ್ತಾಯಿದ್ದೆ. ಅದನ್ನೆಲ್ಲ ಓಪನ್ ಮಾಡಿ ಸೀದಾ ನಾನು ನಮ್ಮ ಹುಡುಗರು ಹಂಗೆ ಒಂದು ಸ್ವಲ್ಪ ಸುಮ್ಮನೆ ಕಾರಾಗ ಕುತ್ಕೊಂಡು ಮಾತಾಡ್ತಿದ್ವಿ. ಏನು ಮಾಡೋದು, ಏನು ಬಿಡೋದು, ಇವತ್ತೊಂದು ಸ್ವಲ್ಪ ಎಲ್ಲರ ಹೊರಗಡೆ ಹೋಗೋಣ, ಎಲ್ಲರೂ ಸುತ್ತಾರಕ್ಕೆ ಹೋಗೋಣ ಅಂತ ಅವ್ರು ಹೇಳ್ತಿದ್ರು. ಅಪ್ಪ ಎಲ್ಲಿಗೂ ಬೇಡ ಸದ್ಯಕ್ಕೆ, ಈಗ ಮಳೆ ಬರ್ತೈತೆ, ಈಗ ಜಾಗ ಈಗೆಲ್ಲ ಹೋಗೋಕ್ಕಾಗಲ್ಲ, ರೋಡ್ಗಳು ಸರಿ ಇರೋಲ್ಲ ಅಂತೇಳಿ ಅವನಿಗೆ ಹೇಳ್ತಿದ್ದೆ. ಅದಾದಮೇಲೆ RR ವರ್ಸಸ್ ಪಂಜಾಬ್ ಮ್ಯಾಚ್ ಇತ್ತು ಇವತ್ತು. ನೋಡ್ಕೊಂತ ಕೂತಿದ್ದೆ, ಏನು ಮಾಡೋಣ ಮನೆಗೆ ಅಂತ. ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು. ಕರೆಂಟ್ ಬೇರೆ ಇರಲಿಲ್ಲ, ಲಾಸ್ಟ್ ಟೈಮಿಗೆ ಬಂತು. ಅದಾದಮೇಲೆ ಡೆಲ್ಲಿ ವರ್ಸಸ್ GT ಟಾಸ್ ಇತ್ತು, ನೋಡ್ಕೊಂಡೆ. GT ಟಾಸ್ ಗೆದ್ದರು, ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು. ಅದೆಲ್ಲ ನೋಡ್ಕೊಂಡಾದ್ಮೇಲೆ ಸೀದಾ ಮದುವೆ ಇತ್ತು ಅಂತ ಮದುವೆಗೆ ಎಂಟ್ರಿ ಕೊಟ್ವಿ. ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಸೀದಾ ಮನೆಗೆ ಬಂದ್ವಿ.